ಹಾಯ್, ಇವತ್ತಿನ ವಿಡಿಯೋ ಒಳಗೆ ನೀವೇನಾದರೂ ನೀವು 20s ಒಳಗಡೆ ಇದ್ರಿ ಅಂದರೆ ನಿಮ್ಮ ಸ್ಯಾಲ್ರಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡೋಣ. ಐ ರಿಮೆಂಬರ್ ನಾನು ನಮ್ಮ 20s ಒಳಗಡೆ ಇರಬೇಕಾದ್ರೆ ಫಸ್ಟ್ ಜಾಬ್ ಜಾಯ್ನ್ ಆದಾಗ ನಮ್ಗೆ ಒಂದು 20,000 ಸ್ಯಾಲ್ರಿ ಇತ್ತು. ಬಟ್ ಈ ಎಷ್ಟು ಸ್ಯಾಲ್ರಿ ಬರ್ತೈತಲ್ಲ ಎಲ್ಲ ಆಲ್ಮೋಸ್ಟ್ ನಾವು ಮಂತ್ ಎಂಡ್ ಒಳಗೆ ಅನ್ನೋಷ್ಟರೊಳಗಡೆ ಖರ್ಚು ಮಾಡಿ ಉಡಾಯಿಸ್ಬಿಡ್ತಿದ್ವಿ. ಯಾವುದೂ ಸೇವಿಂಗ್ಸ್ ಇರಲಿಲ್ಲ, ಆಮೇಲೆ ಸರಿಯಾಗಿ ದುಡ್ಡನ್ನು ಮ್ಯಾನೇಜ್ ಮಾಡ್ತಿರಲಿಲ್ಲ. ಫಾರ್ ದ ಫ್ಯಾಕ್ಟ್ ನಮಗೆ ಯಾರೂ ಮೆಂಟರ್ ಇರಲಿಲ್ಲ ಯಾವ ಥರ ನಮ್ಮದು ದುಡ್ಡನ್ನು ಮ್ಯಾನೇಜ್ ಮಾಡಬೇಕು ಅಥವಾ ನಮ್ಮ ಸ್ಯಾಲ್ರಿ ಮ್ಯಾನೇಜ್ ಮಾಡಬೇಕು ಅಂತೇಳಿ. ನಮಗೆ ಆವಾಗ ಯೂಟ್ಯೂಬ್ ಒಳಗೆ ಈ ಥರ ರಿಸೋರ್ಸಸ್ಸು ಸಿಗ್ತಿರ್ಲಿಲ್ಲ. ಸೊ ಆ ಒಂದು ದಿನಗಳ ರೀಸೆಂಟಾಗಿ ನಂಗೆ ಜ್ಞಾಪಕ ಆಗಿತ್ತು. ಸೊ ಭಾಳಷ್ಟು ಜನ ಹುಡುಗರು ಇವಾಗ ಜಾಬ್ ಏನಾದರೂ ಸೇರ್ಕೊಂಡಿರ್ತಾರೆ, ಅವರು ಇದೇ ಥರ ಯಾವುದಾದ್ರೂ ಟೂಲ್ಸ್ಗಳನ್ನು ಹುಡುಕಾಡ್ತಿರ್ತಾರೆ, ಬಟ್ ಅವ್ರಿಗೆ ಯಾರೂ ಮೆಂಟರ್ ಇರೋಂಗಿಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋನ ನಾವು ಮಾಡಾಕತ್ತೇನೆ. ನೀವು ನಿಮ್ಮ 20s ಒಳಗಡೆ ಇದ್ರಿ ಅಂದರೆ ಈ ಒಂದು ಸಿಂಪಲ್ ಸಿಸ್ಟಮನ್ನು ನಾನು ನಿಮ್ಗೆ ಹೇಳ್ಕೊಡಾಕತ್ತೇನೆ. ಇದನ್ನು ನೀವು ಅಳವಡಿಸ್ಕೊಂಡ್ರಿ ಅಂದರೆ ನಿಮ್ಮ 30s 40s ಒಳಗೆ ನಿಮ್ಗೆ ಯಾವತ್ತೂ ದುಡ್ಡಿನ ಕೊರತೆನೇ ಬರೋಂಗಿಲ್ಲ, ಮತ್ತು ಲೈಫ್ ಒಳಗೆ ದುಡ್ಡಿನ ಬಗ್ಗೆ ಒಂದು ಟೆನ್ಷನ್ ಅನ್ನೋದು ಇರೋಂಗಿಲ್ಲ. ಇಷ್ಟು ಮಾತ್ರ ನಾನು ನಿಮ್ಗೆ ಗ್ಯಾರಂಟಿಯಿಂದ ಹೇಳ್ತೇನೆ, ರೈಟ್? ಸೊ ಹಾಗಾದರೆ ಇದನ್ನು ಶುರು ಮಾಡೋಣ. ಈ ಒಂದು ಸ್ಯಾಲ್ರಿ ಮ್ಯಾನೇಜ್ಮೆಂಟ್ ಒಳಗಡೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನಿಮ್ಮ ನೆಟ್ ಸ್ಯಾಲ್ರಿ ಎಷ್ಟೈತೆ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇದು ಭಾಳ ಸಿಂಪಲ್ ಇರ್ತೈತಿ. ನಿಮ್ಮ ಸ್ಯಾಲ್ರಿ ಸ್ಲಿಪ್ ಒಳಗೆ ಏನು ಇರ್ತೈತಲ್ಲ ಅದು ನಿಮ್ಮ ನೆಟ್ ಸ್ಯಾಲ್ರಿ ಆಗಿರೋಂಗಿಲ್ಲ. ಅದರೊಳಗೆ ನಿಮ್ಮ ಇನ್ಕಮ್ ಟ್ಯಾಕ್ಸ್, ಇನ್ಶೂರೆನ್ಸ್, ಆಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಇದೆಲ್ಲ ಕವರ್ ಆಗಿರ್ತೈತಿ. ಅದೆಲ್ಲ ಕಟ್ ಆಗಿ ಏನೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಜಮಾ ಆಗ್ತೈತಲ್ಲ ಆ ದುಡ್ಡು ಮಾತ್ರ ನಿಮ್ಮ ನೆಟ್ ಸ್ಯಾಲ್ರಿ ಅಥವಾ ಇನ್ಕಮ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೇಕು. ಒಂದ್ಸರಿ ನಿಮ್ಗೆ ನಿಮ್ಮ ನೆಟ್ ಸ್ಯಾಲ್ರಿ ಗೊತ್ತಾದ ತಕ್ಷಣ ನೀವು ಅದನ್ನ ಏನು ಮಾಡ್ಬೇಕಂದ್ರೆ 3 ಪಾರ್ಟ್ ಒಳಗೆ ಡಿವೈಡ್ ಮಾಡ್ಬೇಕು. ನೀವು ಇದಕ್ಕೆ ಒಂದು ಸಿಂಪಲ್ ರೂಲನ್ನು ಅಪ್ಲೈ ಮಾಡ್ಕೊಡ್ರಿ. 50-30-20 ರೂಲ್ ಅಪ್ಲೈ ಮಾಡ್ಕೊಡ್ರಿ. ಈ ರೂಲ್ ಏನು ಹೇಳ್ತೈತಪ್ಪ ಅಂದ್ರೆ ಸಿಂಪಲ್ ಐತಿ ಭಾಳ. ನಿಮ್ಮ ಸ್ಯಾಲ್ರಿದ 50%ಅನ್ನು ನಿಮ್ಮ ನೀಡ್ಸ್ಗೋಸ್ಕರ ಅಲೋಕೇಟ್ ಮಾಡಿರಿ, 30%ಅನ್ನು ವಾಂಟ್ಸ್ಗಳಿಗೋಸ್ಕರ ಅಲೋಕೇಟ್ ಮಾಡಿರಿ, 20%ಅನ್ನು ನಿಮ್ಮ ಸೇವಿಂಗ್ಸ್ಗೋಸ್ಕರ ಅಲೋಕೇಟ್ ಮಾಡಿರಿ. ಅಂದರೆ ನಿಮ್ಮ ಸ್ಯಾಲ್ರಿ ಏನಾದರೂ 30,000 ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ 15,000 ರೂಪಾಯಿ ನೀಡ್ಸ್ಗಳಿಗೋಸ್ಕರ ಅಲೋಕೇಟ್ ಮಾಡಿರಿ, 9,000 ರೂಪಾಯಿ ನಿಮ್ಮ ವಾಂಟ್ಸ್ಗಳಿಗೆ ಅಲೋಕೇಟ್ ಮಾಡಿರಿ, ಮಿಕ್ಕಿರೋದನ್ನು 6,000 ರೂಪಾಯಿನ ನೀವು ಸೇವಿಂಗ್ಸ್ ಮಾಡಿರಿ ಅಂತ ಹೇಳ್ತೈತಿ. ಓಕೆ, ಈ ಥರ ಡಿವೈಡ್ ಮಾಡ್ಕೊಡ್ರಿ. ಒಂದ್ಸರಿ ಡಿವೈಡ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನು ಟ್ರ್ಯಾಕ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಈಗ ನೀವು ನಿಮ್ಮ ಸ್ಯಾಲ್ರಿ ಎಷ್ಟೈತೆ ಅಂತ ಗೊತ್ತಾಯ್ತು, ಅದನ್ನು ಡಿವೈಡ್ ಕೂಡ ಮಾಡಿದಿರಿ, ಬಟ್ ನಿಮ್ಮ ಎಕ್ಸ್ಪೆನ್ಸಸ್ಗಳ ಆ ರೇಷಿಯೋ ಪ್ರಕಾರ ಹೊಂಟಿದಾವೋ ಇಲ್ಲೋ ಅಂತೇಳಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಲ್ಲ, ಅದನ್ನು ನಿಮ್ಗೆ ಗೊತ್ತಾಗಬೇಕು. ಇಲ್ಲ ಅಂದರೆ ಇದಿಷ್ಟು ಮಾಡಿ ಉಪಯೋಗ ಇಲ್ಲ. ಇದನ್ನು ನೀವು ಬರೀ 1 ತಿಂಗಳು ಮಾಡಿದರೆ ಸಾಕು. ಓಕೆ, ಬಟ್ ನಾನು ಇದನ್ನು ಯಾವ ಥರ ಮಾಡಬೇಕು? ನಾನು ಎಕ್ಸೆಲ್ ಶೀಟ್ ಒಳಗೆ ಯೂಸ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಥವಾ ಬುಕ್ಕು ಮತ್ತು ಪೆನ್ನಿಂದ ಯೂಸ್ ಮಾಡಬೇಕು ಅಂತೇಳಿ ನೋಡಿರಿ. ನಿಮಗೆ ಎಕ್ಸೆಲ್ ಶೀಟ್ ಬರ್ತಿತ್ತು ಅಂದ್ರೆ ನಾನು ನಿಮಗೋಸ್ಕರ ಒಂದು ಡೆಡಿಕೇಟೆಡ್ ಎಕ್ಸೆಲ್ ಶೀಟ್ ರೆಡಿ ಮಾಡಿದ್ದೇನೆ. ಇದನ್ನು ನಾವು ಸ್ಯಾಲ್ರಿ ಫ್ರೀಡಮ್ ಟ್ರ್ಯಾಕರ್ ಅಂತೇಳಿ ಕರಿತೇವೆ. ಇದರೊಳಗೆ ಎಲ್ಲ ಆಟೋಮೇಟೆಡ್ ಐತಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದಾ. ಇಲ್ಲ ಅಂದರೆ ನೀವು ಬುಕ್ ಪೆನ್ನ ಯೂಸ್ ಮಾಡಿಕೊಂಡು ಅದರಿಂದನೂ ಮಾಡ್ಬೋದು. ನಾನು ನಿಮಗೀಗ ಆ ಒಂದು ಎಕ್ಸೆಲ್ ಶೀಟನ್ನು ತೋರ್ಸಾಕತ್ತೇನೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೂ ಕೊಡ್ತೇನೆ, ನಿಮಗೋಸ್ಕರ ಡೌನ್ಲೋಡ್ ಮಾಡ್ಕೊಡ್ರಿ. ಇದನ್ನು ನಿಮ್ಮ ಲೈಫ್ ಒಳಗೆ ಅಳವಡಿಸ್ಕೊಡ್ರಿ. ಭಾಳ ಸಿಂಪಲ್ ಐತಿ, ಎಲ್ಲ ಆಟೋಮೇಟೆಡ್ ಐತಿ. ನೀವಿಲ್ಲಿ ನಿಮ್ಮ ಸ್ಕ್ರೀನ್ ಒಳಗಡೆ ಈ ಒಂದು ಎಕ್ಸೆಲ್ ಟ್ರ್ಯಾಕರನ್ನು ನೀವು ನೋಡಕತ್ತಿರ್ಬೋದು. ಇದರೊಳಗೆ 4 ಟ್ಯಾಬ್ಸ್ ಇದಾವೆ. ಒಂದನೇದು ಡ್ಯಾಶ್ಬೋರ್ಡ್, ಎರಡನೇದು ಟ್ರಾನ್ಸಾಕ್ಷನ್ ಟ್ರ್ಯಾಕಿಂಗ್, ಮೂರನೇದು ಎಮರ್ಜೆನ್ಸಿ ಫಂಡ್ಸ್ ಕ್ಯಾಲ್ಕುಲೇಷನ್ಸ್, ಆಮೇಲೆ 4ನೇದು ಕರ್ನಾಟಕ ಕಾಸ್ಟ್. ಸೊ ರೈಟ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಒಳಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಡ್ಯಾಶ್ಬೋರ್ಡ್ ಒಳಗೆ ಏನೇನು ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತೈತಪ್ಪ ಅಂದ್ರೆ ನಿಮ್ಮ ನೆಟ್ ಸ್ಯಾಲ್ರಿ ಇದು ಕೂಡ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತೈತಿ ನಿಮ್ಮ ಟ್ರಾನ್ಸಾಕ್ಷನ್ ಟ್ರ್ಯಾಕಿಂಗಿಂದ. ಓಕೆ, ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಮೇಲೆ ನಿಮ್ಗೆ 50-30-20 ರೂಲನ್ನು ಆಟೋ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತೇಳಿ ಇಲ್ಲಿ ಎಲ್ಲ ಆಟೋಮೇಟ್ ಮಾಡಿಟ್ಟಾಗಿದೆ ಆಲ್ರೆಡಿ. ನೀವು ನಿಮ್ಮ ಇನ್ಕಮನ್ನು ಟ್ರಾನ್ಸಾಕ್ಷನ್ಸ್ ಟ್ರ್ಯಾಕಿಂಗ್ ಟ್ಯಾಬ್ ಒಳಗೆ ಹಾಕಿದ ತಕ್ಷಣ ಇಲ್ಲಿ ನಿಮ್ಗೆ ನಿಮ್ಮ ಪ್ರೊಜೆಕ್ಟೆಡ್ ನಂಬರ್ಸ್ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತಾವೆ. ಓಕೆ, ಸಪೋಸ್ ನಿಮ್ಗೆ 40,000 ರೂಪಾಯಿ ಸ್ಯಾಲ್ರಿ ಇತ್ತಂದರೆ ನಿಮ್ಮ ಪ್ರೊಜೆಕ್ಟೆಡ್ ಸ್ಪೆಂಡಿಂಗ್ ಈ ಥರ ಇರ್ತೈತಿ. 20,000 ರೂಪಾಯಿ ನೀವು ನೀಡ್ಸ್ ಒಳಗಡೆ ಖರ್ಚು ಮಾಡ್ಬೋದು, ವಾಂಟ್ಸ್ ಒಳಗಡೆ 12,000 ಮತ್ತು 8,000 ರೂಪಾಯಿ ನೀವು ಸೇವಿಂಗ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆ್ಯಕ್ಚುಯಲ್ ಅಂದರೆ ಇವಾಗ ನಿಮ್ಮದು ಇದು ಪ್ರೊಜೆಕ್ಟೆಡ್, ಈ ಥರ ನೀವು ಖರ್ಚು ಮಾಡ್ಬೋದು. ಇಷ್ಟು ನಿಮ್ಮದು ಖರ್ಚು ಮಾಡೋ ಒಂದು ಕೆಪಾಸಿಟಿ ಐತಿ. ಬಟ್ ನೀವು ನಿಜವಾಗ್ಲೂ ಅಷ್ಟು ಖರ್ಚು ಮಾಡಾಕತ್ತೀರನ
ಅಥವಾ ಇಲ್ವೋ ಅನ್ನೋದ ನಿಮ್ಮ ಆ್ಯಕ್ಚುಯಲ್ ನಂಬರ್ಸ್ ಹೇಳ್ತೈತಿ. ಇದು ಕೂಡ ನಿಮ್ಮ ಟ್ರಾನ್ಸಾಕ್ಷನ್ ಟ್ರ್ಯಾಕಿಂಗ್ ಟ್ಯಾಬಿಂದ ಕೂಡ ಪುಲ್ ಮಾಡಿದ್ದಿರ್ತೈತಿ. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್. ಇದೇನು ಹೇಳ್ತೈತೆ ಅಂದ್ರೆ, ನೀವೇನಾದರೂ ನಿಮ್ಮ ಸ್ಪೆಂಡಿಂಗ್ ಅಥವಾ ನಿಮ್ಮ ಖರ್ಚುಗಳನ್ನು ಪ್ರೊಜೆಕ್ಟೆಡ್ಗಿಂತ ಕಡಿಮೆ ಮಾಡಕತ್ತಿದ್ರಂದ್ರೆ ಇದು ಗ್ರೀನ್ ಕಲರಲ್ಲಿ ಬರ್ತೈತಿ, ಗ್ರೇಟ್ ಅಂತ ಇರ್ತೈತಿ. ನೀವೇನಾದರೂ ಕಡಿಮೆ ಮಾಡಕತ್ತಿದ್ರಂದ್ರೆ ವೆರಿ ಗುಡ್, ಆಸಮ್, ಕೀಪ್ ಇಟ್. ನೀವೇನಾದರೂ ಜಾಸ್ತಿ ಮಾಡಕತ್ತಿದ್ರಿ ಅಂದ್ರೆ ಪ್ರೊಜೆಕ್ಟೆಡ್ಗಿಂತ ನಿಮ್ಗೆ ಇದು ಹೇಳ್ತೈತಿ ಕಟ್ ಮಾಡಿರಿ, ಸ್ಪೆಂಡಿಂಗನ್ನು ಕಟ್ ಮಾಡಿರಿ. ಇದೆಲ್ಲ ಆಟೋಮೇಟೆಡ್ ಐತಿ, ಎಲ್ಲಕ್ಕೆಲ್ಲ ಆಟೋಮೇಟೆಡ್ ಐತಿ. ಓಕೆ, ನೆಕ್ಸ್ಟ್ ಬರ್ತೈತಿ ಸೇವಿಂಗ್ಸ್. ನೀವು 8,000 ರೂಪಾಯಿ ಸೇವ್ ಮಾಡಬೇಕಿತ್ತ, ಬರೀ 3,000 ರೂಪಾಯಿ ಮಾಡಿದಿರಿ, ಹಾಗಾದ್ರೆ ನೀವು ಇನ್ಕ್ರೀಸ್ ಮಾಡಬೇಕು. ಸಪೋಸ್ ನೀವೇನಾದರೂ 8,000ಕ್ಕಿಂತ ಜಾಸ್ತಿ ಮಾಡಿದ್ರಿ ಅಂದ್ರೆ ಇದು ಮತ್ತೆ ಗ್ರೀನ್ ಒಳಗೆ ಟರ್ನ್ ಆಗಿ ಇದು ಹೇಳ್ತೈತಿ ವೆರಿ ಗುಡ್ ಅಥವಾ ಗ್ರೇಟ್. ಸೊ ನೀವು ಸೇವಿಂಗ್ ಜಾಸ್ತಿ ಮಾಡಕತ್ತಿದ್ರಿ ಅಂದ್ರೆ ಒಳ್ಳೇದು. ಬಟ್ ನೀಡ್ಸ್ ಮತ್ತು ವಾಂಟ್ಸ್ಗಳ ಒಳಗಡೆ ನೀವು ಜಾಸ್ತಿ ಖರ್ಚು ಮಾಡಬಾರ್ದು ನಿಮ್ಮ ರೇಷಿಯೋಗಿಂತ. ಓಕೆ, ಇದನ್ನು ನೀವು ಮ್ಯಾನೇಜ್ ಮಾಡಬೇಕು. ಅದ್ರ ಕೆಳಗಡೆ ನಿಮ್ಗೊಂದು ಇಲ್ಲಿ ಚಾರ್ಟ್ ಕಾಣಿಸಕತ್ತಿರ್ಬೋದ. ಈ ಚಾರ್ಟ್ ನಿಮ್ಗೆ ನಿಮ್ಮ ಆ್ಯಕ್ಚುಯಲ್ ಮತ್ತು ಪ್ರೊಜೆಕ್ಟೆಡ್ ನಂಬರ್ಸ್ದ ಒಂದು ವಿಜುವಲೈಸೇಷನ್ ಕೂಡ ನಿಮ್ಗೆ ಇಲ್ಲಿ ಈಸಿಯಾಗಿ ತೋರಿಸ್ತೈತಿ. ಓಕೆ, ಸೊ ಇದು ನಮ್ಮ ಡ್ಯಾಶ್ಬೋರ್ಡ್. ಬಟ್ ನಿಮ್ಮ ಕೆಲಸ ಡ್ಯಾಶ್ಬೋರ್ಡ್ ಒಳಗೆ ಏನೂ ಇರಂಗಿಲ್ಲ. ಮೇನ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇರೋದೆಲ್ಲ ನಿಮ್ಮ ಟ್ರಾನ್ಸಾಕ್ಷನ್ ಟ್ರ್ಯಾಕಿಂಗ್ ಶೀಟ್ ಒಳಗಡೆ ಇರ್ತದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಗಳನ್ನು ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಒಂದು ಸ್ವಲ್ಪ ಡಮ್ಮಿ ಎಂಟ್ರೀಸನ್ನು ಆಲ್ರೆಡಿ ಮಾಡಿ ತೋರಿಸಿದ್ದೇನೆ. 1ನೇ ತಾರೀಕು ನನಗೆ 2 ಥರ ಇನ್ಕಮ್ ಬಂದೈತಿ. ಒಂದು 30,000 ರೂಪಾಯಿ ಸ್ಯಾಲ್ರಿ, ಇನ್ನೊಂದು 10,000 ರೂಪಾಯಿ ಫ್ರೀಲ್ಯಾನ್ಸಿಂಗಿಂದ ಬಂದೈತಿ. ಇಲ್ಲಿ ನೀವು ಕ್ಯಾಟಗರಿನ ಚೂಸ್ ಮಾಡ್ಬೋದು. ಇನ್ಕಮ್ ಇದ್ದರೆ ಇನ್ಕಮ್, ಎಕ್ಸ್ಪೆನ್ಸಸ್ ಇದ್ದರೆ ಎಕ್ಸ್ಪೆನ್ಸಸ್ ಅಂತೇಳಿ ನಾ ಇನ್ಕಮ್ ಆಗಿ ಚೂಸ್ ಮಾಡಿದ್ದೇನೆ. ನನಗೆ ನೆಟ್ ಬ್ಯಾಂಕಿಂಗಿಂದ ಬಂದೈತಿ, ನೆಟ್ ಬ್ಯಾಂಕಿಂಗ್ ಅಂತ ಮಾಡಿದ್ದೇನೆ. ನೀವು ಯಾವ ಥರ ಇದು ಎಕ್ಸ್ಪೆನ್ಸ್ ಟೈಪ್ ಅಥವಾ ಇನ್ಕಮ್ ಟೈಪ್, ಇದರೊಳಗೆ ನಿಮ್ಮದು ಇನ್ಕಮ್ ಆಯಿತು, ಫಿಕ್ಸ್ಡ್ ಎಕ್ಸ್ಪೆನ್ಸ್ ಆಯಿತು, ವೇರಿಯಬಲ್ ಎಕ್ಸ್ಪೆನ್ಸ್ ಆಯಿತು ಅಥವಾ ಇರ್ರೆಗ್ಯುಲರ್ ಆಯಿತು ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬರ್ತೈತಿ ನಿಮ್ಮ ನೀಡ್ಸ್, ವಾಂಟ್ಸ್ ಮತ್ತು ಸೇವಿಂಗ್ಸ್. ಇದು ನಿಮ್ಮ ಇನ್ಕಮ್ ಐತಿ. ಇಲ್ಲಿ ಇನ್ಕಮ್ಗೆ ಯೂಶ್ವಲಿ ನೀವು ಡೈರೆಕ್ಟಾಗಿ ಇನ್ಕಮ್ ಅಂತೇಳಿ ಸೆಲೆಕ್ಟ್ ಮಾಡ್ಬೋದು. ಅದೇ ಏನಾದರೂ ನಿಮ್ದು ಎಕ್ಸ್ಪೆನ್ಸ್ ಇತ್ತಂದ್ರೆ ಅದ್ರ ಪ್ರಕಾರ ನೀವು ಬೇರೆದನ್ನು ಚೂಸ್ ಮಾಡಬೇಕು. ಅದು ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಸೊ ಈ ಥರ ನೀವು ಇಲ್ಲಿ ನಿಮ್ಮ ಇನ್ಕಮ್ಗಳನ್ನು ಎಂಟ್ರಿ ಮಾಡಿದ್ರಿ. ಸೊ ಒಂದು ಸಾರಿ ನೀವು ಇಲ್ಲಿ ಇನ್ಕಮನ್ನು ಎಂಟ್ರಿ ಮಾಡಿದ ತಕ್ಷಣ ಈ ಒಂದು ಪಾರ್ಟ್ ಏನೈತಲ್ಲ ನೆಟ್ ಸ್ಯಾಲ್ರಿ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತೈತಿ. ನಾನು ನಿಮ್ಗೆ ಒಂದು ಡಮ್ಮಿ ಎಂಟ್ರಿ ಮಾಡಿ ತೋರಿಸ್ತೇನೆ. ಇವಾಗ ಸಪೋಸ್ ಇವತ್ತು ನನಗೆ ಒಂದು 2,000 ರೂಪಾಯಿ ಇನ್ಕಮ್ ಬಂತು, ಯಾವುದೋ ಒಂದು ಗಿಗ್ ವರ್ಕ್ ಅಂತ ಅಂದ್ಕೊಡ್ರಿ. ಇದರಿಂದ ಇದು ನನ್ನ ಇನ್ಕಮ್ ಆಗೈತಿ. ಇನ್ಕಮ್ ಈ ಥರ ನೀವು ಎಂಟ್ರಿ ಮಾಡ್ಕೋಬೇಕಾ. ಇನ್ಕಮ್ UPI ಥ್ರೂ ಬಂತಂತ ಅಂದ್ಕೊಡ್ರಿ. ಇನ್ಕಮ್ ಸೊ ಸೇವ್ ಮಾಡಿದೆ. ಇಲ್ಲಿ ಸೇವ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ನೀವು 40,000 ರೂಪಾಯಿ ಇದ್ದಿದ್ದು 42,000 ರೂಪಾಯಿ ಆಗೈತಿ. ಸೊ ಇದು ಈ ಥರ ಆಟೋಮೆಟಿಕ್ಕಾಗಿ ಇಲ್ಲಿಂದ ಪುಲ್ ಮಾಡ್ತೈತಿ. ನೆಕ್ಸ್ಟ್ ಬರ್ತೈತಿ ನಿಮ್ದು ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ಗಳು ಏನೈತಲ್ಲ, ನೀವು ಪ್ರತಿಯೊಂದು ರೂಪಾಯಿನೂ ಒಂದು ತಿಂಗಳ ಪ್ರತಿಯೊಂದು ರೂಪಾಯಿನೂ ಟ್ರ್ಯಾಕ್ ಮಾಡಿರಿ. ನಾ ಇಲ್ಲಿ ಒಂದು ಸ್ವಲ್ಪ ತೋರಿಸಿದ್ದೇನೆ ನೋಡಿರಿ. ರೆಂಟ್, ಗ್ರಾಸರೀಸ್, ವೀಕೆಂಡ್ ಪಾರ್ಟಿ, ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಸ್, ಮೂವೀಸ್, ಇನ್ಶೂರೆನ್ಸ್, ಈ ಥರ ನೀವು ನಿಮ್ಮ ಎಂಟ್ರೀಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ರಿ. ಓಕೆ, ಸೊ ಒಂದು ಸಾರಿ ನೀವು ಇದನ್ನು ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನು ಆ್ಯಡ್ ಮಾಡ್ತಾ ಹೋದ ತಕ್ಷಣ ಅದು ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತೈತಿ. ಎಲ್ಲಿ ಅಂದರೆ ನಿಮ್ಮ ಆ್ಯಕ್ಚುಯಲ್ ಒಳಗಡೆ ನೀವು ನೀಡ್ಸ್ ಒಳಗಡೆ ಎಷ್ಟು ಖರ್ಚು ಮಾಡಿದ್ರಿ, ನಿಮ್ಮ ವಾಂಟ್ಸ್ ಒಳಗಡೆ ಎಷ್ಟು ಖರ್ಚು ಮಾಡಿದ್ರಿ, ನೀವು ಸೇವಿಂಗ್ಸ್ ಎಷ್ಟು ಮಾಡಿದ್ರಿ ಅಂತೇಳಿ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತೈತಿ. ಸೊ ನೀವು ಒಂದು ತಿಂಗಳು ಪೂರ್ತಿ ಟ್ರ್ಯಾಕ್ ಮಾಡಿದ ತಕ್ಷಣ ಆಲ್ ದ್ಯಾಟ್ ಯು ಹ್ಯಾವ್ ಟು ಡೂ ಈಸ್ ಇಲ್ಲಿ ಡ್ಯಾಶ್ಬೋರ್ಡಿಗೆ ಬರ್ರಿ. ನೋಡಿರಿ, ನಿಮ್ಮ ಜಾತಕ ಹೇಳಾಕತ್ತೈತೆ, ನಿಮ್ಮ ಸ್ಯಾಲ್ರಿ ಜಾತಕ ಹೇಳಾಗ್ತೈತಿ. ನೀವು ನಿಮ್ಮ ಇನ್ಕಮ್ ಇಷ್ಟು ಬಂದಿತ್ತು, ನಿಮ್ಗೆ ಇಷ್ಟಿಷ್ಟು ಖರ್ಚು ಮಾಡಿರಿ ಅಂತ ರೇಷೋ ಕೊಟ್ಟಿದ್ವಿ, ಬಟ್ ನೀವು ಖರ್ಚು ಮಾಡಿದರೆ ಇಷ್ಟು. ಇಲ್ಲಿ ಯಾವುದಾದ್ರೂ ಕಟ್ ಅಂತ ಇತ್ತು ಅಂದ್ರೆ ಅಲ್ಲಿ ನೀವು ಜಾಸ್ತಿ ಖರ್ಚು ಮಾಡಾಕತ್ತೀರಿ. ಇಲ್ಲಿ ಸೇವಿಂಗ್ಸ್ ಒಳಗೆ ಏನಾದರೂ ಕಡಿಮೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಇನ್ಕ್ರೀಸ್ ಅಂತ ಬರ್ತೈತಿ. ಜಾಸ್ತಿ ಮಾಡಿದ್ರಿ ಅಂದ್ರೆ ಪ್ರೊಜೆಕ್ಟೆಡ್ಗಿಂತ ಇದು ಗುಡ್ ಅಂತ ಬರ್ತೈತಿ, ಲೈಕ್ ಗ್ರೇಟ್ ಅಂತ ಬರ್ತೈತಿ ಗ್ರೀನ್ ಒಳಗೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಮಾಡ್ತೈತಿ ನಿಮ್ಗೆ ಎಷ್ಟು ದುಡ್ಡು ಐತಿ, ಎಷ್ಟು ಖರ್ಚು ಮಾಡಾಕತ್ತೀರಿ, ಎಷ್ಟು ಸೇವ್ ಮಾಡಾಕತ್ತೀರಿ. ಇದರಿಂದ ನಿಮ್ಗೊಂದು ಫೇರ್ ಐಡಿಯಾ ಬರ್ತದೆ. ಓಕೆ, ಅದ್ರ ಪ್ರಕಾರ ನೀವೇನು ಮಾಡಬೇಕು, ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನು ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಓಕೆ, ಸೊ ಇದು ಇಷ್ಟು ಸಿಂಪಲ್ ಸಿಸ್ಟಮ್ ಇರ್ತದೆ. ಭಾಳ ಏನೇನು ಇದನ್ನ ಇರೋಂಗಿಲ್ಲ, ಮಗಜ್ಮಾರಿ ಜಾಸ್ತಿ ಇಲ್ಲಿ ಇದ್ರೊಳಗೆ. ಬಟ್ ಒನ್ ಥಿಂಗ್,
ಒಂದು ತಿಂಗಳ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡಬೇಕು ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು. ನೀವು ಒಂದು ಸಾರಿ ಮಾಡಿದ್ರಿ ಅಂದರೆ ಆಮೇಲೆ ಏನೈತಲ್ಲ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳನ್ನು ಟ್ರ್ಯಾಕ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಎದಕ್ಕಂದ್ರೆ ನೀವು ಒಂದು ಸಾರಿ ಮಾಡಿದ್ರಿ, ನೀವು ಸಿಸ್ಟಮ್ ಫಿಕ್ಸ್ ಮಾಡಿದ್ರಿ, ಆಮೇಲೆ ನಿಮ್ಗೆ ಗೊತ್ತೈತಿ ಇಂತಿಷ್ಟು ದುಡ್ಡನ್ನು ನೀವು ಇದ್ರೊಳಗೆ ಖರ್ಚು ಮಾಡ್ಬೋದು ಅಂತೇಳಿ. ಅದ್ರ ಪ್ರಕಾರ ನೀವು ಖರ್ಚು ಮಾಡ್ಕೊಂತ ಹೋದ್ರಿ ಅಂದರೆ ನಿಮ್ಗೆ ಯಾವತ್ತೂ ದುಡ್ಡಿನ ಕೊರತೆನೇ ಬರೋಂಗಿಲ್ಲ. ನಿಮ್ಗೆ 20ನೇ ತಾರೀಕು ಒಳಗೆ ನಿಮ್ಮ ಸ್ಯಾಲ್ರಿ ಖಾಲಿ ಆಗಂಗಿಲ್ಲ, 1ನೇ ತಾರೀಕಿಂತ ಜಾಸ್ತಿನೇ ಬರ್ತೈತೆ. ಮತ್ತು ಆ ಟೈಪ್ ನೀವು ನಿಮ್ಮ ಲೈಫನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ಬೋದು. ಏನಪ್ಪ ಅಂದರೆ ನೀವು ಸಿಸ್ಟಮಿನ ಸೆಟ್ ಮಾಡ್ತೀರಿ, ಬಟ್ ಒಂದು ಅಕೌಂಟಿಂದ ನೀವು ಇದೆಲ್ಲ ಮಾಡ್ತೀರಿ ಅಂದರೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, 2 ಬ್ಯಾಂಕ್ ಅಕೌಂಟ್ಸ್ಗಳನ್ನು ಮಾಡಿರಿ. ಒಂದು ನಿಮ್ಮದು ಸ್ಪೆಂಡಿಂಗ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್ ಏನಿತ್ತಲ್ಲ ಅದನ್ನು ಸ್ಪೆಂಡಿಂಗ್ ಅಂತ ಇಟ್ಕೊಡ್ರಿ. ಇನ್ನೊಂದು ಅಕೌಂಟ್ ಓಪನ್ ಮಾಡಿರಿ, ಸೇವಿಂಗ್ಸ್ ಅಂತೇಳಿ. ಏನು ಮಾಡಿರಿ, ನಿಮ್ಮ ಸ್ಯಾಲ್ರಿ ಬಂದ ದಿನಾನ ನಿಮ್ಮ ಈ ಪ್ರೊಜೆಕ್ಟೆಡ್ ಎಷ್ಟು ಸೇವಿಂಗ್ಸ್ ಇರ್ತೈತಲ್ಲ ಆ ಅಮೌಂಟನ್ನು ಆ ಒಂದು ಸೇವಿಂಗ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ರಿ. ಮಿಕ್ಕಿರೋದು ಏನು ಅಮೌಂಟ್ ಐತಲ್ಲ ಅದನ್ನು ನೀವು ಖರ್ಚು ಮಾಡ್ಕೊತ ಹೋಗ್ಬಿಡ್ರಿ. ಇಷ್ಟ ಮಾಡಿದ್ರು ಸಾಕು. ಆ್ಯಕ್ಚುಲಿ ನೀವು ವಾಂಟ್ಸ್ ಮತ್ತು ನೀಡ್ಸು ಕೂಡ ಅಲೋಕೇಟ್ ಮಾಡೋ ಅವಶ್ಯಕತೆ ಬರೋಂಗಿಲ್ಲ. ಬಟ್ ಅದು ಮಾಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ ನೀವು ಎಕ್ಸಾಕ್ಟ್ಲಿ ಎಲ್ಲಿ ರಾಂಗ್ ಹೊಂಟಿದ್ರಿ ಅಂತೇಳಿ. ಸೊ ಇವಾಗ ನಿಮಗೆ ಗೊತ್ತಾಯ್ತು ನೀವು ನಿಮ್ಮ ಸ್ಯಾಲ್ರಿನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ. ಅಂದರೆ ನಿಮ್ಮ ನೆಟ್ ಸ್ಯಾಲ್ರಿ ಗೊತ್ತಾಯ್ತು, ಅದನ್ನು ಯಾವ ಥರ ಟ್ರ್ಯಾಕ್ ಮಾಡಬೇಕು ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನು ಅಂತೇಳಿ ಕೂಡ ನಿಮ್ಗೆ ಗೊತ್ತಾಯ್ತು. ಇವಾಗ ಒಂದು ಫೇರ್ ಐಡಿಯಾ ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ನೋಡಿರಿ, ನೀವು ಇವಾಗ ನಿಮ್ಮ 20% ಸೇವ್ ಮಾಡ್ಲಿಕ್ಕೆ ಅದು ನೀವು ಬರೀ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಒಳಗೆ ಇಟ್ಟರೆ ಏನೂ ಆಗಂಗಿಲ್ಲ. ಯಾಕಂದರೆ ನಿಮ್ಮ ದುಡ್ಡಿನ ವ್ಯಾಲ್ಯೂ ಪ್ರತಿದಿನ ಕಡಿಮೆ ಹಾಕ್ಕೊಂತ ಹೋಗ್ತಿರ್ತೈತಿ ಡ್ಯೂ ಟು ಇನ್ಫ್ಲೇಷನ್. ನೋಡಿರಿ, ಈ AI ಜಮಾನದೊಳಗೆ ನಿಮ್ಮ ಜಾಬ್ ಇವತ್ತೈತಿ, ನಾಳೆ ಇಲ್ಲ. ಸಪೋಸ್ ನಿಮ್ಮ ಜಾಬ್ ಹೋಯ್ತಂದ್ರೆ ನೀವು ಏನು ಮಾಡ್ತೀರಿ? ನಿಮ್ಗೊಂದು ಎಮರ್ಜೆನ್ಸಿ ಫಂಡ್ ಇತ್ತು ಅಂದ್ರೆ, ಸಪೋಸ್ ಜಾಬ್ ಅಲ್ಲ, ನಿಮ್ಗೊಂದು ಬೇರೆ ಏನೋ ಎಮರ್ಜೆನ್ಸಿ ಬಂತು, ಮೆಡಿಕಲ್ ಎಮರ್ಜೆನ್ಸಿ ಬಂತು, ಏನೋ ಒಂದು ಅನ್ನೆಸೆಸರಿ ಎಮರ್ಜೆನ್ಸಿ ಬಂದುಬಿಡ್ತು ಅಂದ್ರೆ ಅವಾಗ ಏನು ಮಾಡ್ತೀರಿ? ಸೊ ಅದಕ್ಕೆ ಏನು ಮಾಡಬೇಕು, ನೀವು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಎಮರ್ಜೆನ್ಸಿ ಫಂಡ್ ಯಾವ ಥರ ಕ್ರಿಯೇಟ್ ಮಾಡಬೇಕಾ ಅದಕ್ಕೂ ನಾ ಈ ಟ್ರ್ಯಾಕರ್ ಒಳಗೆ ನಿಮ್ಗೊಂದು ಫ್ರೇಮ್ವರ್ಕನ್ನು ಹಾಕ್ಕೊಟ್ಟಿದ್ದೇನೆ. ಅದ್ರ ಪ್ರಕಾರ ಮಾಡಿದ್ರೆ ಭಾಳ ಈಸಿ ಐತಿ. ನೀವು ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ, ನಿಮ್ಮ ಒಂದು ತಿಂಗಳದ ಏನು ಖರ್ಚು ಐತದ ಎಂಟರ್ಟೈನ್ಮೆಂಟ್ ಬಿಟ್ಟು ನೆಸಸರಿ ಎಸೆನ್ಷಿಯಲ್ ಏನು ಖರ್ಚುಗಳದಾವಲ್ಲ ಅದನ್ನು ಲಿಸ್ಟ್ ಮಾಡಬೇಕು. ಇಲ್ಲಿ ನಾನು ನಿಮ್ಗೆ ನಿಮ್ಮ ಸ್ಕ್ರೀನ್ ಒಳಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಸ್ವಲ್ಪ ಎಸೆನ್ಷಿಯಲ್ ಥಿಂಗ್ಸ್ಗಳನ್ನು ಮೆನ್ಷನ್ ಮಾಡಿದ್ದೇನೆ. ರೆಂಟ್ ಆಯಿತು, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್, ಮೊಬೈಲ್ ರೀಚಾರ್ಜ್, ಬ್ರಾಡ್ಬ್ಯಾಂಡ್, ಈ ಥರ. ಸೊ ಈ ಥರ ನೀವು ಇದನ್ನು ಫಿಲ್ಅಪ್ ಮಾಡಬೇಕು. ಇದು ಒಂದು ಅಮೌಂಟ್ ಬರ್ತೈತಿ. ಇಲ್ಲಿ ಲಾಸ್ಟ್ಗೆ ಎಷ್ಟು ನಿಮ್ಗೆ ಮಂತ್ಲಿ ಬೇಕು ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಜನರಲಿ ನಿಮ್ಮ ಎಮರ್ಜೆನ್ಸಿ ಫಂಡ್ ನಿಮ್ಮ ಮಂತ್ಲಿ ಏನು ಎಸೆನ್ಷಿಯಲ್ ಖರ್ಚು ಇರ್ತಿಲ್ಲ ಅದ್ರದ್ದು 3ರಿಂದ 6 ಪಟ್ಟು ನೀವು ಸೇವ್ ಮಾಡಿಡ್ಬೇಕು ಎಮರ್ಜೆನ್ಸಿಗೋಸ್ಕರ. ಇದನ್ನು ಕೂಡ ಇಲ್ಲಿ ಆಟೋಮೇಟ್ ಮಾಡಿ ನಾನು ನಿಮ್ಗೆ ಕೊಟ್ಟಿದ್ದೇನೆ. ನೋಡಿರಿ, ನೀವು ಒಂದು ಸರಿ ಇಲ್ಲಿ ಈ ಎಕ್ಸ್ಪೆನ್ಸಸ್ಗಳನ್ನು ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಸಮ್ ಆಗಿ ಇದು ನಿಮಗೊಂದು ಅಮೌಂಟ್ ತೋರಿಸ್ತೈತಿ. ನಿಮಗೇನಾದರೂ ಪ್ರತಿ ತಿಂಗಳು 25,000 ರೂಪಾಯಿ ಎಸೆನ್ಷಿಯಲ್ ಖರ್ಚು ಬರ್ತಿತ್ತು ಅಂದ್ರೆ, ನೀವು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಕತ್ತಿದ್ರಿ ಅಂದ್ರೆ 3 ತಿಂಗಳಿಗೋಸ್ಕರ ನೀವು 75,000 ರೂಪಾಯಿನ ನೀವು ಸೇವ್ ಮಾಡಬೇಕು. 6 ತಿಂಗಳಿಗೋಸ್ಕರ 1,50,000 ರೂಪಾಯಿ. ಸೊ ನೀವೇನು ಮಾಡಬೇಕಾ, ಈ ಒಂದು ಟಾರ್ಗೆಟ್ ಪ್ರಕಾರ ನೀವು 3 ತಿಂಗಳು ಮಾಡ್ತಿರೋ, 6 ತಿಂಗಳು ಮಾಡ್ತಿರೋ, ಅಥವಾ 9 ತಿಂಗಳಿಗೋಸ್ಕರ ನೀವು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ತಿರೋ, ಆ ಒಂದು ಟಾರ್ಗೆಟ್ ಪ್ರಕಾರ ನಿಮಗೆ ಎಷ್ಟು ಮಾಡಬೇಕಂತೈತಲ್ಲ ಆ ನಂಬರನ್ನು ಇಲ್ಲಿ ಟೈಪ್ ಮಾಡಿಕೊಡ್ರಿ. ಸಪೋಸ್ 75,000 ರೈಟ್, 75,000 ಅಂತ ಟೈಪ್ ಮಾಡಿಕೊಡ್ರಿ. ಮತ್ತು ನೀವು ಪ್ರತಿ ತಿಂಗಳು ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡೋಕೆ ರೆಡಿ ಇದೀರಿ. ಸಪೋಸ್ ನೀವೇನಾದರೂ 8,000 ರೂಪಾಯಿ ನೀವು ಸೇವ್ ಮಾಡಕತ್ತೀರಲ್ಲ, ಮೊದಲು ನೀವು ಅನ್ಕೊಂತೀರಿ ಮೊದಲು ಎಮರ್ಜೆನ್ಸಿ ಫಂಡ್ ಮಾಡಿಡ್ತೇನೆ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ದಟ್ ಈಸ್ ಅ ಬೆಸ್ಟ್ ಸ್ಟ್ರಾಟಜಿ. ಆ್ಯಕ್ಚುಲಿ ಆ ಥರ ಮಾಡ್ಬೇಕಂತ ಏನಾದರೂ ಅಂದ್ಕೊಂಡಿದ್ರಿ ಅಂದರೆ ಇಲ್ಲಿ ನೀವು 8,000 ರೂಪಾಯಿ ಹಾಕಿದ್ರಿ ಅಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಗೊತ್ತಾಗ್ತೈತಿ ಎಷ್ಟು ತಿಂಗಳದ ಒಳಗಡೆ ನೀವು ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಸೊ 8,000 ರೂಪಾಯಿ ನೀವೇನಾದರೂ ಪ್ರತಿ ತಿಂಗಳು ಸೇವ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದರೆ ನೀವು 10 ತಿಂಗಳು 9.5 ತಿಂಗಳು ಮೇ ಬಿ 9.5 ತಿಂಗಳ ಒಳಗಡೆ ನೀವು ನಿಮ್ಮ 3 ತಿಂಗಳ ಎಮರ್ಜೆನ್ಸಿ ಫಂಡನ್ನು ಸೇವ್ ಮಾಡಿಬಿಡ್ಬೋದು. ಸೊ ಒಂದು ಸಾರಿ ನೀವು ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಸೇವ್ ಮಾಡಿಟ್ರಿ ಅಂದರೆ ನೀವು ನಿಮ್ಮನ್ನು ಸೆಕ್ಯೂರ್ ಮಾಡ್ಕೊಂಡಂಗೆ ಆಯ್ತು. ಅದಾದಮೇಲೆ ನೀವೇನು ಮಾಡಿರಿ, ಈ ಒಂದು 8,000 ರೂಪಾಯಿ ನಿಮ್ಮ ಹತ್ರ ಉಳಿಲಿಕ್ಕೆ ಶುರು ಆಯಿತು. ಅವಾಗ ನೀವೇನು ಮಾಡಿರಿ, ಇದನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿರಿ. ಇನ್ವೆಸ್ಟ್ ಅಂದ್ರೆ ಡೈರೆಕ್ಟಾಗಿ ನೀವು ಸ್ಟಾಕ್ ಮಾರ್ಕೆಟ್ ಒಳಗೆ ಹೋಗಬೇಡ್ರಿ. ಅಂದರೆ ಸಡನ್ನಾಗಿ ನೀವು ಸ್ಟಾಕ್ ಒಂದೊಂದನ್ನು ಪರ್ಚೇಸ್ ಮಾಡಿಬಿಡ್ರಿ. ನೀವು ಬಿಗಿನರ್ ಆಗಿದ್ರಿ ಅಂದರೆ ಸಿಂಪಲ್ಲಾಗಿ SIP ಶುರು ಮಾಡಿರಿ. ಪ್ರತಿ ತಿಂಗಳು ಇಂತಿಷ್ಟು ಅಂತೇಳಿ ಸೇವ್ ಮಾಡ್ಕೊತ ಹೋಗ್ರಿ. ಬೆಸ್ಟ್ ಸ್ಟ್ರಾಟಜಿ ಏನಪ್ಪ ಅಂದ್ರೆ, ಒಂದು ಸಾರಿ ನೀವು 3 ತಿಂಗಳದ ಎಮರ್ಜೆನ್ಸಿ ಫಂಡ್ ರೀಚ್ ಆದಮೇಲೆ ಇದನ್ನು 6 ಮಂತ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅದನ್ನು ಯಾವ ಥರ ಮಾಡಿರಿ ಅಂದರೆ, ಈ 8,000 ರೂಪಾಯಿ ಏನೈತಲ್ಲ ಇದ್ರೊಳಗಿಂದ 50% ನೀವು ಎಮರ್ಜೆನ್ಸಿ ಫಂಡ್ ಒಳಗೆ ಕಂಟಿನ್ಯೂ ಮಾಡಿರಿ. 50% ಅಂದರೆ 4,000 ರೂಪಾಯಿನ SIP ಮಾಡ್ಕೊಂಬಿಡ್ರಿ.
ಇದರಿಂದ ನೀವು ಸೇವಿಂಗ್ಸು ಮಾಡ್ಲಿಕ್ಕತ್ತೀರಿ, ಆಮೇಲೆ ಈ ಕಡೆ ನೀವು ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಕೂಡ ಜಾಸ್ತಿ ಮಾಡ್ಕೊತ ಹೊಂಟೀರಿ. ಸೊ ಇದರಿಂದ ನಿಮ್ಮ ಸೆಕ್ಯೂರಿಟಿನೂ ಆಯಿತು, ನಿಮ್ಮ ಆಸ್ತಿನೂ ಬೆಳೆಯಾಗತ್ತೈತಿ. ಸೊ ಇವಾಗ ನಿಮ್ಗೊಂದು ಕ್ಲಾರಿಟಿ ಬಂದಿರ್ಬೋದು, ಯಾವ ಥರ ನಿಮ್ಮ ಇನ್ಕಮನ್ನು ಕ್ಯಾಪ್ಚರ್ ಮಾಡಬೇಕು, ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನು ಟ್ರ್ಯಾಕ್ ಮಾಡಬೇಕು, ಮತ್ತು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು, ಸೇವಿಂಗ್ಸ್ ಮತ್ತು ಇನ್ವೆಸ್ಟಿಂಗ್ಸನ್ನು ಶುರು ಮಾಡಬೇಕು ಅಂತೇಳಿ. ಈ ವಿಡಿಯೋ ಒಳಗೆ ನಿಮ್ಗೆ ವ್ಯಾಲ್ಯೂ ಸಿಕ್ತು ಅಂತ ಅನ್ಕೊತೇನೆ. ಈ ಒಂದು ಟ್ರ್ಯಾಕರನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ. ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ಒಳಗೆ ಇಂಪ್ಲಿಮೆಂಟ್ ಮಾಡಿಕೊಡ್ರಿ. ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನಿಮಗೇನಾದರೂ ಬೇರೆ ವಿಡಿಯೋಸ್ ಬೇಕಾಗಿತ್ತು, ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿತ್ತು ಅಂದ್ರೆ ಆ ಐಡಿಯಾಸ್ಗಳನ್ನು ಫಿಲ್ ಮಾಡಲಿಕ್ಕೆ ಒಂದು ಫಾರ್ಮ್ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಒಳಗೆ, ಅದನ್ನು ಹೋಗಿ ಫಿಲ್ ಮಾಡಿರಿ. ನಿಮ್ಗೆ ಅದ್ರ ಮೇಲೆ ವಿಡಿಯೋ ತರಕ್ಕೆ ನಾವು ಟ್ರೈ ಮಾಡ್ತೇವೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋ ಒಳಗಡೆ ಸಿಗೋಣ. ಬಾಯ್.